ಒಂದು ಪ್ರಬಲವಾದ ಅದು ಈಗಲೂ ಸಾಬೀತಾದದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ನಮ್ಮಲ್ಲಿ ಒಂದು ವಾದು ಅದ್ರ ಬಗ್ಗೆ ಸಾಕಷ್ಟು ಸತ್ಯನೂ ಅದು. ಯಾಕಂದರೆ ಡಿಸೆಂಟ್ರಲೈಸ್ ಆಫ್ ದ ಪವರ್ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ಎಲ್ಲರೂ ಹೋಗಿ ಮುಟ್ತದೆ ಆಡಳಿತ. ಅದಕ್ಕೆ ಗ್ರಾಮ ಪಂಚಾಯತಿ ಅನ್ನುವಂಥ ಸಿಸ್ಟಮನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಗಾಂಧೀಜಿಯವ್ರು ಬಯಸಿದ್ದು ಅದ ಪ್ರತಿಯೊಂದು ಗ್ರಾಮವನ್ನು ತನ್ನ ಕಾರಣಂತ ನಿಲ್ಲುವಂಥ ವ್ಯವಸ್ಥೆ ಬರಬೇಕಂತೇಳಿ ಶುರುವಾದಂಥದ್ದು ಮತ್ತು ಸತ್ಯನ ಅದು. ಮತ್ತು ಇವತ್ತು ನಮ್ಮ ಜನಸಂಖ್ಯೆಯನ್ನು ನೋಡಿದ್ರೆ ನಾವು ಬೆಳೀತಿರೋ ದಿನಕ್ಕೆ ಚೈನಾ ಮೀರಿಸಿ ಮುಂದುವರೆದಿದ್ದೀವಿ ನಾವು. ಇದು ಸಾಣದಲ್ಲ. ಚೈನಾ ಅಂತ ದೊಡ್ಡ ದೇಶವನ್ನು ಜಗದ 6ನೇ ನಂಬರ್ ದೇಶ ಅದು. ಅದ ನಂತರ ನಮ್ಮದು ಬರ್ತದೆ ಆಮದು ಬೇರೆ. ಆ ದೇಶವನ್ನು ಮೀರಿ ನಾವು ಹೋಗ್ತಾ ಇದ್ದೀವಿ. ಚೈನಾವನ್ನು ಮೀರಿ ಬೆಳೀತಿದ್ದು ಜನಸಂಖ್ಯೆಯಲ್ಲಿ ಅಂತ ಫಸ್ಟ್ ಇತ್ತು ಚೈನಾ, ಅದನ್ನು ಮೀರಿದ್ವಿ. ಅದಕ್ಕೆ ಜನರಿಗೆ ಆಡಳಿತ ಮುಟ್ಟಬೇಕಾಗಿದೆ, ಒಂದು ಗುಡ್ ಗವರ್ನೆನ್ಸ್ ಕೊಡಬೇಕಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಪಂಚಾಯತಿ ಮಟ್ಟದಲ್ಲೇ ಒಳ್ಳೆ ಆಡಳಿತ ಆಯ್ತಪ್ಪ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅಧಿಕಾರದಲ್ಲಿ ಶೇರ್ ಸಿಗ್ತದೆ. ಜೊತೆಗೆ ನಾವು ಏನಾದರೂ ಮಾಡಬೇಕಪ್ಪ, ನಮ್ಮ ಜಿಲ್ಲೆಯನ್ನಾಗಲಿ ನಮ್ಮ ತಾಲೂಕನ್ನಾಗಲಿ ನಮ್ಮ ಪಂಚಾಯತಿನ ದೊಡ್ಡ ಮಾಡ್ಕೋಬೇಕು ಅನ್ನೋದು ಎಲ್ಲರಲ್ಲೂ ಬರ್ತದೆ. ಈ ನೆಲೆಗಟ್ಟಿನೆಲ್ಲ ಬೈಲೊಂಗಲ್ ಮತ್ತು ಅಥಣಿ ಇವರು ಇವತ್ತು ಬೇಡಿಕೆ ಇಡ್ತಾ ಇದ್ದಾರೆ ನಮ್ಮದು ಆಗಬೇಕು ಅನ್ನುವಂಥದ್ದು. ಅಥಣಿಯಲ್ಲಿಂತಿ ಲಕ್ಷ್ಮಣ ಸವದಿಯವರು ಹೌದಪ್ಪ ನಮ್ಮದು ಸಪ್ರೇಟ್ ಜಿಲ್ಲೆ ಆಗ್ರಿ. ಯಾಕಂದರೆ ಅಥಣಿ ಭಾಗದಲ್ಲೇ ಅವರ ಒಂದು ವ್ಯಕ್ತಿತ್ವ ಒಂದು ದೊಡ್ಡದಾಗಿ ಬೆಳೆದು ನಿಂತಿದ್ದರಿಂದಾಗಿ ಮತ್ತು ಅವ್ರಿಗೂ ಇನ್ನೊಬ್ಬರ ಹತ್ರ ಹೋಗಿಂತಲೂ ನಮ್ಮ ಜಿಲ್ಲೆ ಆಯ್ತಪ್ಪ, ನಮ್ಮ ಅಭಿವೃದ್ಧಿ ನಾವು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋಂಥ ಭಾವನೆ ಅಲ್ಲಿಯ ಲಕ್ಷ್ಮಣ ಸವದಿಯವರಿಗೆ ಮತ್ತು ನಮ್ಮ ಶಿವಾನಂದ ಕೌಜಲಿಯವರಾಗಿರ್ಬೋದು, ಇನ್ನುಳಿದ ಇಲ್ಲಿಯ ನಾಯಕರಾಗಿರ್ಬೋದು, ಇಲ್ಲಿ ಅನೇಕರು ಎಟ್ಟುಗುಡ್ಡ ಆಯಿತು, ಇನ್ನೊಬ್ಬರು ಆಯಿತು, ವಿಶ್ವನಾಥ್ ಪಾಟೀಲ್ ಅವರು ಆಯಿತು, ಇವರೆಲ್ಲರೂ ಇವತ್ತು ಬಯಸ್ತಾ ಇದ್ದಾರೆ ಹೌದು ನಮ್ಮ ಜಿಲ್ಲೆ ಆಗಲಿ ಬೈಲಹೊಂಗಲ ಅಂತೇಳಿ. ಅವ್ರ ಬೇಡಿಕೆಯಲ್ಲೂ ಅರ್ಥದ. ಆದರೆ ಒಂದು ಮಾತು ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬೈಲಹೊಂಗಲ ಅವರು ಆಗಲಿ ಅದಕ್ಕೆ